ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಗರ್ಗರಿಯಾಗಿರೋಂಥ ಕಡಲೆಬೇಳೆ ವಡೆ ಅಥವಾ ಮಸಾಲೆ ವಡೆ ಅಥವಾ ಆಂಬೊಡೆ ರೆಸಿಪಿ. ಹೇಳಿರೋ ರೀತಿಯಲ್ಲಿ ಮಾಡಿ ಹೋಟೆಲ್ ಸ್ಟೈಲ್ ಯಾಕೆ, ಹೋಟೆಲ್ ಸ್ಟೈಲು ಅಥವಾ ರೋಡ್ ಸ್ಟೈಲ್ ಅಂತಾರಲ್ಲ, ಅದಕ್ಕಿಂತಲೂ 100% ಚೆನ್ನಾಗಿರೋ ರೀತಿಯಲ್ಲಿ ಮಾಡ್ಕೋಬೋದು. ಆರೋಗ್ಯಕರವಾಗಿ ಕೂಡ ಇರುತ್ತೆ. ಮನೇಲಿದ್ದರೆ ಕ್ಲೀನಾಗಿ ಕೂಡ ಮಾಡ್ಕೋಬೋದು. ಇದು ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಸುಮಾರು ಒಂದು 1/4 kg ಅಷ್ಟು. ನೀವು ನೋಡಿ ನಿಮಗೆ ಎಷ್ಟು ಅವಶ್ಯಕತೆ ಇದೆ, ವಡೆ ಅವಶ್ಯಕತೆ ಎಷ್ಟಿದೆ ಅಂತ ಅದರ ಪ್ರಕಾರವಾಗಿ ಕಡಲೆಬೇಳೆನ ಉಪಯೋಗ ಮಾಡಿ. 1/4 kg ಕಡಲೆಬೇಳೆಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು 20 ವಡೆಗಳನ್ನ ಮಾಡ್ಕೋಬೋದು. ಮೀಡಿಯಮ್ ಸೈಜ್ ವಡೆಗಳನ್ನ. ನೀರನ್ನ ಸಂಪೂರ್ಣವಾಗಿ ತೆಗೆದುಬಿಟ್ಟು ಖಾಲಿ ಕಡಲೆಬೇಳೆನಷ್ಟೇ ಉಪಯೋಗ ಮಾಡಬೇಕು. ಹಸಿರು ಮೆಣಸಿನ್ಕಾಯಿ 4, ಖಾರನ ನಿಮ್ಮ ಇಷ್ಟ ಪ್ರಕಾರ ಕೂಡ ಸೇರಿಸ್ಕೋಬೋದು. ಹಸಿ ಶುಂಠಿ ಸ್ವಲ್ಪ. ಇದು ಅಕ್ಕಿ ಹಿಟ್ಟು ಸುಮಾರು ಒಂದು 4 ಟೇಬಲ್ ಸ್ಪೂನ್ ಅಷ್ಟು. ಅಕ್ಕಿ ಹಿಟ್ಟಿಗೆ ಬದಲಾಗಿ ಕಡಲೆಬೇಳೆನ ನೆನೆ ಹಾಕ್ಕೊಳ್ತೀರಲ್ಲ, ಆವಾಗೇನೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಅಕ್ಕಿನ ನೆನೆ ಹಾಕೋಬೋದು ಕಡಲೆಬೇಳೆ ಜೊತೆಗೇನೆ. ಆ ರೀತಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ, ಅಥವಾ ಈ ರೀತಿ ಕೂಡ ಮಾಡ್ಕೋಬೋದು. ನೀರನ್ನ ಹಾಕೊಳ್ಳದೆ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ತರತರಿಯಾಗಿ ರುಬ್ಕೋಬೇಕು. ಅಥವಾ ರುಬ್ಬಲಿಕ್ಕೆ ತುಂಬಾ ಜಾಸ್ತಿ ಕಷ್ಟ ಆಗ್ತಾಯಿದ್ರೆ 1-2 ಚಮಚ ನೀರನ್ನ ಸೇರಿಸ್ಕೋಬೋದು. ರುಬ್ಬಿದ್ದಾಗಿದೆ, ಬೇರೆ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಎಲೆಗಳು 3 ಸೇರಿಸ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ. 2 ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಸ್ವಲ್ಪ ಹಿಟ್ಟನ್ನು ತೆಗೆದಿಡ್ತಾ ಇದ್ದೀನಿ. ಇದಕ್ಕೆ ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ನನ್ನ ಮಗನಿಗೆ ಕಡಲೆಬೇಳೆ ಅಂದರೆ ಕಡಲೆಬೇಳೆ ಕಾಣ್ತಾ ಇದ್ದರೆ ತಿನ್ನಲಿಕ್ಕೆ ಅವನಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರವಾಗಿ ಸ್ವಲ್ಪ ಹಿಟ್ಟನ್ನ ತೆಗೆದಿಟ್ಟೆ. ಈಗ ಮಿಕ್ಕಿರೋ ಹಿಟ್ಟಿಗೆ ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಸೈಜು ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೋದು, ದೊಡ್ಡ ದೊಡ್ಡದಾಗಿ ಮಾಡ್ಕೋಬೋದು, ತೆಳುವಾಗಿ ಮಾಡ್ಕೋಬೋದು, ದಪ್ಪ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋಬೇಕು. ಒಂದು ಒಳ್ಳೆ ಬಣ್ಣ ಬರಬೇಕು, ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ ಬೇಡ, ಹೈ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಒಂದು ಸೆಟ್ ಆಗಲಿಕ್ಕೆ ಸುಮಾರು 1-2 ರಿಂದ 3 ನಿಮಿಷ ಬೇಕಾಗತ್ತೆ. ಈಗಿದಾಗಿದೆ. ಈ ರೀತಿ ಬಣ್ಣ ಬರಬೇಕು ನೋಡಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಟ್ರೈ ಮಾಡಿ ನೋಡಿ ಹೇಳಿದ ರೀತಿಯಲ್ಲಿ. ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ಎಣ್ಣೆ ಕಡಿಮೆ ಇರುತ್ತೆ, ವಡೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.